Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋಣ ಬನ್ನಿ. ನೋಡಿ, ಅದಕ್ಕೆ ನಾನು 2 ಕ್ಯಾರೆಟ್ ತಗೊಂಡಿದ್ದೀನಿ. ನೋಡಿ, ಮನೆಯಲ್ಲೇ ಮಾಡ್ಬೋದು ಸುಲಭದಲ್ಲಿ. ಅದಕ್ಕೆ ನೋಡಿ, ನಾನು ಬಾದಾಮಿ ಮತ್ತು 4 ಸ್ಪೂನು ಸಕ್ಕರೆ, ಹಾಲು 1 ಗ್ಲಾಸು ಕಾಯಿಸಿರೋ ಹಾಲು ತಗೊಂಡಿದ್ದೀನಿ. ನಾನಿಲ್ಲಿ ಹಸಿ ಹಾಲು ತಗೊಂಡ್ರೆ ಅದನ್ನು ಬೇಯಿಸ್ಬೇಕಾಗತ್ತೆ. ನೋಡಿ, ಇದು ಸಿಪ್ಪೆ ತೆಗೆದು ನಾವು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಕಟ್ ಮಾಡಿದ್ದೀನಿ. ನಾನಿಲ್ಲಿ 2 ಕ್ಯಾರೆಟ್ ತಗೊಂಡಿದ್ದೀನಿ. ಅದಕ್ಕೆ ನಾನು 6 ಬಾದಾಮಿ ತಗೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ನೆನೆಸಿ ಅದ್ರ ಜೊತೆ ರುಬ್ಬೋದು. ನಾನಿಲ್ಲಿ ರುಬ್ಬಕ್ಕಾಗ್ತಾಯಿಲ್ಲ. ಮಿಲ್ಕ್ ಶೇಕಿಗೆ ಮೇಲ್ಗಡೆ ಹಾಕ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಮನೇಲಿ ಮಾಡಿ ಮಕ್ಕಳಿಗೆಲ್ಲ ದೊಡ್ಡವರಿಗೆ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಬಾದಾಮಿನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಚಿಕ್ಕ ಚಿಕ್ಕ ಪೀಸು. ಮತ್ತು ನಾನು ಕ್ಯಾರೆಟ ಬೇಯಕ್ಕಿಡ್ತೀನಿ. ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿ ಬೇಯಕ್ಕಿಟ್ಟೋಣ. ನೋಡಿ, ಇದು ಬೆಂದ ಮೇಲೆ ಒಂದು 2ರಿಂದ 3 4 ನಿಮಿಷ ಸಾಕು. ಇದು ಕ್ಯಾರೆಟ್ ಬೇಗ ಬೇಯುತ್ತೆ. ನೋಡಿರಿ, ಬೇಕಾದರೆ ನೀವು ಮನೇಲಿ ಬೇಯಿಸಿದಾಗ ಗೊತ್ತಾಗುತ್ತೆ. ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕೋಣ, ಇಲ್ಲ ಮಿಕ್ಸಿ ಜಾರ್ ಹಾಳಾಗುತ್ತೆ. ನೋಡಿ, ಇದಾಗಿದೆ. ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಒಂದು ಕುದಿ ಕುದ್ರೆ ಸಾಕು, ಕ್ಯಾರೆಟ್ ಬೆಂದೋಗಿರುತ್ತೆ. ನನ್ನ ಮಗಳಿಗೆ ಕೂಡ ಕ್ಯಾರೆಟ್ ಕೊಟ್ಟೆ ತುರಿದು ತಿನ್ನೋದಕ್ಕೆ. ಅವಳು ಬರಿತಾ ಕೂತಿದ್ಲು. ನಂದು ಯಾವಾಗಲೂ ಬರೆಯೋದು ಇದೇ ರೊಟೀನ್ ಆಗೋಗುತ್ತೆ. ಇವ್ರು ಫೋನಲ್ಲಿ ಆಟಾಡ್ಕೊಂಡು ಕೂತಿರ್ತಾರೆ, ಆಮೇಲೆ ನಮ್ಮಮ್ಮ ವ್ಲಾಗ್ ಮಾಡ್ಕೊಂಡು ಕೂತಿರ್ತಾರೆ. ಮತ್ತು ನನಗೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತಿನ್ನೋಕ್ಕೆ ಕೊಡ್ತಾರೆ ಅಷ್ಟೇ. ಆಮೇಲೆ ಫುಲ್ ಹೋಮ್ವರ್ಕ್ ಮಾಡ್ಕೊಂಡೇ ಕೂತಿರಬೇಕು. ನಮ್ಮಮ್ಮ ಏನು ಮಾಡಿದ್ರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಮನೇಲಿ ಒಂಚೂರು ಚೆನ್ನಾಗಿರಲ್ಲ, ಓಕೆನಾ. ಬಟ್ ನಾನು ಚೆನ್ನಾಗಿ ರೆಸಿಪಿ ಮಾಡ್ಕೊಂಡು ನಾನೇ ತಿಂದ್ಕೊತೀನಿ. ಇವಾಗ ಕ್ಯಾರೆಟ್ ತಿಂದು ಮುಗಿಸ್ತೀನಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ನೋಡಿ, ಇದು ಬೆಂದಿದೆ. ನಾನು ರುಬ್ಬಕ್ಕೆ ಹಾಕ್ತೀನಿ ಇದನ್ನು ಸ್ವಲ್ಪ ನೀರು ತೆಗಿಯೋಣ, ಇಲ್ಲಾಂದರೆ ಮೇಲೆ ಆರುತ್ತೆ. ಚಿಕ್ಕ ಜಾರ್ ಆಗಿರೋದ್ರಿಂದ ನೀರು ಹಾಕೋದು ಬೇಡ ಅದಕ್ಕೆ. ನೋಡಿ, ಮತ್ತೆ ಗ್ಯಾಸ್ ಹಚ್ಬಿಟ್ಟು ನಾವು ಹಾಲು ಅದೇ ಪಾತ್ರೆಯಲ್ಲಿ ಹಾಲು ಕಾಯಕ್ಕಿಟ್ಟೋಣ. ಇದು ಕಾಯ್ದಿರೋ ಹಾಲೆ ಹಾಕಿದ್ದೀನಿ ನಾನು. ಮತ್ತು ಇನ್ನೊಂದು ಸಲ ಒಂದು ಕುದೀಲಿ, ಅದು ಹಾಕೋಷ್ಟು ನಾವು ಸಕ್ಕರೆನೂ ಹಾಕೋಣ ಅದಕ್ಕೇ. ನೋಡಿ, ಇಲ್ಲಿ ನಾನು ರುಬ್ಬೋದಕ್ಕೆ ಇಟ್ಕೊತೀನಿ ಮಿಕ್ಸಿಲಿ. ನೋಡಿ, ರುಬ್ಬಾಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾರೆಟ್ ಅಂದ್ರೇ ಹಾಗೆ, ಅದ್ರ ಕಲರ್ ತುಂಬಾ ಚೆನ್ನಾಗಿರುತ್ತೆ, ಆರೆಂಜ್ ಕಲರ್ ಥರ. ಡೈಲಿ 1-2 ಕ್ಯಾರೆಟ್ ತಿಂದ್ರೇ ತುಂಬಾ ಒಳ್ಳೆಯದು ಕಣ್ಣಿಗೆ. ನನ್ನ ಮಗಳಿಗೆ ಡೈಲಿ ಕ್ಯಾರೆಟ್ ಕೊಡ್ತೀನಿ ನಾನು. ಇವಾಗ ಕ್ಯಾರೆಟ್ ರೇಟ್ ಕೂಡ ಕಮ್ಮಿ ಇದೆ ನೋಡಿ, 30ರಿಂದ 40 ರೂಪಾಯಿ ಇದೆ ಅಷ್ಟೇ ಕೆಜಿ. ಡೈಲಿ ತಿನ್ಬೋದು. ಈ ಥರ ಬೇಯಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ತಿಂದರೆ ಇನ್ನೂ ಒಳ್ಳೆಯದು. ಈ ಥರ ಮಿಲ್ಕ್ ಶೇಕು ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಎಲ್ಲರೂ ಕುಡಿತಾ ಇರ್ತಾರೆ. ಹಾಗೆ ಅರುಣ್ ಆಂಟಿ ಬಂದಿದ್ದರು, ಮೆಹಂದಿ ಹಾಕು ಅಂತ ಹೇಳ್ತಾಯಿದ್ರು. ತಡ್ರಿ ಆಂಟಿ ನೋಡ್ತೀನಿ ಯಾವುದಿದೆ ಅಂತ ಹೇಳ್ತಾಯಿದ್ರು. ಮೊಬೈಲಲ್ಲಿ ನೋಡಿ ಹಾಕ್ತೀನಿ ಅಂತ. ಅವರು ಸೀರೆ ಕೂಡ ಕೊಟ್ಟಿದ್ದರು ಹೊಲಿಯೋದಕ್ಕೆ. ಹಾಗೆ ಇಸ್ಕೊಂಡು ಹೋಗೋಕ್ಕೆ ಬಂದಿದ್ದರು, ಊರಿಗೇನೋ ಹೋಗ್ತಾರಂತೆ. ನೋಡಿ, ಇದು ಆಯಿತು. ಒಂದು ಕುದ್ರೆ ಸಾಕು ಕ್ಯಾರೆಟ್ ಬೆಂದಿರೋದ್ರಿಂದ. ನಾನು ಗ್ಯಾಸ್ ಬಂದ್ ಮಾಡ್ತೀನಿ. ಇಲ್ಲಿ ನೀರೇನೂ ಹಾಕಿಲ್ಲ ನಾನು, ಬೇಯಕ್ಕಿಟ್ಟಿದ್ದ ನೀರು ಮಾತ್ರ ಹಾಕಿದ್ದೀನಿ ನಾನು. ನೋಡಿ, ಗ್ಲಾಸಿಗೆ ಆರಿದೆ. ಇದು ಆರಿದ ಮೇಲೆ ಕುಡಿಬೇಕು. ಇದಕ್ಕೊಂದು 2 ಪೀಸ್ ಐಸ್ ಹಾಕಿ ಕುಡಿದ್ರೂ ಆಗುತ್ತೆ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ನಾವು ಬಾದಾಮಿ ಹಾಕ್ತೀನಿ. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಪೀಸು. ಅದು ನಾವು ಕುಡಿಯುವಾಗ ತುಂಡು ಮಧ್ಯ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು ಕ್ಯಾರೆಟ್ ಮಿಲ್ಕ್ ಶೇಕು. ನೋಡಿ, ಇದಕ್ಕೆ ನಾನು ಬಾದಾಮಿ, ಕ್ಯಾರೆಟು, ಹಾಲು, ಸಕ್ಕರೆ ಇಷ್ಟೇ ಪದಾರ್ಥದಲ್ಲಿ ಮಾಡಿರೋದು. ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇದು ನನ್ನ ಮಗಳಿಗೆ ಕೊಡ್ತೀನಿ ಇವಾಗ ಟೇಸ್ಟ್ ನೋಡು ಅಂತ. ಅವಳು ಕುಡಿದ್ಬಿಟ್ಟು ಎಲ್ಲನೂ ಇಲ್ಲ ಚೆನ್ನಾಗಿಲ್ಲ ಅಂತಾಳೆ. ಅವಳು ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾಯಿರ್ತಾಳೆ ನನ್ನನ್ನು. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್.